ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ನಡೆದಂಥ ಮರ್ಯಾದೆ ಹತ್ಯೆ ಪ್ರಕರಣ. ಇದೀಗ ಇನಾಮ್ ವೀರಾಪುರ ಗ್ರಾಮಕ್ಕೆ ರಾಮಚಂದ್ರ ರಾವ್ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಿದ್ದಾರೆ ಅಧಿಕಾರಿ. ಮರ್ಯಾದೆ ಹತ್ಯೆ ನಡೆದಂಥ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮಕ್ಕೆ DCR EDG ರಾಮಚಂದ್ರ ರಾವ್ ಭೇಟಿ ಕೊಟ್ಟಿದ್ದಾರೆ. ಘಟನೆ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಡಿಸೆಂಬರ್ 21ರಂದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮರ್ಯಾದೆ ಹತ್ಯೆ ನಡೆದಿತ್ತು. ಇನಾಮ್ ವೀರಾಪುರ ಗ್ರಾಮದಲ್ಲಿ ಕೆಳ ಜಾತಿಯ ಹುಡುಗನನ್ನು ತನ್ನ ಮಗಳು ಮದುವೆಯಾದ ಕಾರಣಕ್ಕಾಗಿ ತಂದೆಯೇ ಮಗಳನ್ನು ಕೊಲೆ ಮಾಡಿದರು. ಮಾನ್ಯ ಪಾಟೀಲ್ ಎನ್ನುವಂಥ ಯುವತಿಯನ್ನು ತಂದೆ ಪ್ರಕಾಶ್ ಗೌಡ ಪಾಟೀಲ್ ಕೊಲೆ ಮಾಡಿದಂಥ ಪ್ರಕರಣ ಭಾರೀ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ರಾಮಚಂದ್ರ ರಾವ್ ಭೇಟಿ ಕೊಟ್ಟಿದ್ದಾರೆ. ಆಮೇಲೆ ಈ ಹುಡುಗಿಗೆ ಸರ ಈ ಕೈಗೆ ಪೈಪಿಲೆ ಹೊಡೆದ್ರೆ ನೀನೊಬ್ಬಕ್ಕೆ ಜೀವಂತವಾಗಿರೋ ಇದನ್ನೆಲ್ಲ ನೋಡಿದ್ದೆ ನೀ ಹೇಳಕ್ ಅದ್ರ ಸಂಬಂಧ ಬಿಟ್ಟು ಹೊಂಟೇವೆ ಅಂತ ಹೇಳ್ತಾರೆ ಸರ್. ಇಷ್ಟೆಲ್ಲ ನಡೆದ್ರು ಕೂಡ ಅವರು ಹಿಂಗೆ ಸರಳವಾಗಿರೋಲ್ಲ. ನಮ್ಗೆ ಏನು ಕಾನೂನು ರಕ್ಷಣೆ ಸಿಕ್ಕಂಗೆ ಆತೋ ಅನ್ನೋ ಒಂದು ವೇದನೆ ಇರುತ್ತೆ ಸರ್. ಅದು ಕಾನೂನು ಅಡಿ ಒಳಗೆ ಐತಿ ಸರ್. ಅದು ಮುಟ್ಗೋಲು ಹಾಕ್ಕೋಬೋದು ರೀ ಆಸ್ತಿನ. ಈ ಪ್ರಕರಣ ಇತ್ಯರ್ಥ ಆಗೋವರೆಗೂ ಸರ್ ಹಾಕ್ಬೋದು. ಅದನ್ನು ದಯಮಾಡಿ ತಾವು ಕೂಡ ಸುಭಾಷ್ ಈಗ ನೀವೆಲ್ಲ ನೋಡಿದ್ರೆ ಅವ್ರಿಗೆ ಬಂದಾಗ ಆಸ್ ಇಟ್ ಈಸ್ ಹೇಳಿ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನೀವು ರೆಕಾರ್ಡ್ ಮಾಡಿ. ಏನು ಪ್ಯಾಡಪ್ ಮಾಡೋದು ಬೇಡ, ಏನು ಬೇಡ. ಯಾಕಂದ್ರೆ ಕೇಸ್ ಎಷ್ಟು ಕರೆಕ್ಟ್ ಆಗಿರ್ತದೋ ಅಷ್ಟು ನಮ್ಗೆ ಅಡ್ಮಿಷನ್ ಸಿಗ್ತದೆ. ನಾವು ಏನೇನು ಆ್ಯಡ್ ಮಾಡೋಕ್ಕೆ ಡಿಲೀಟ್ ಮಾಡೋಕೆ ಹೋಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನ್ಯಾಯಾಲಯದಾಗ ಸೋತ್ವಿ ಅಂತಂದ್ರೆ ಇಷ್ಟೆಲ್ಲ ಶ್ರಮಪಟ್ಟು ಏನು ಅದಕ್ಕೆ ಒಂದೇ ಸ್ಟೇಟ್ಮೆಂಟ್ ಇದು ಒಳ್ಳೆ ಮುರಿದೈತಿ. ಅದು ಒಂದು 15 ದಿವಸದಾಗ ಮಾನ್ಯ 19 ರನ್ನಿಂಗ್ 19